ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ಬಂದು 5:15 ಆಯಿತು. 5:15ಗೆಲ್ಲ ಎದ್ದು ಬಂದೆ ನಾನು. ಇವತ್ತು ಸ್ವಲ್ಪ ಬೇಗನೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಏನಾಯಿತು ಅಂದರೆ ಅಡಿಕೆ ಆರಿಸೋದಕ್ಕೆ ಅಂತ ಬಂದಿದ್ದರು. ಅದರಲ್ಲಿ ಒಂದು ಸ್ವಲ್ಪ ನಾನು ಹೋಗಿ ಕುತ್ಕೊಂಡೆ. ಆದ್ರೂ ಅದು ಒಂದು ಚೀಲ ಹಾಕ್ಕೊಂಡಿರೋದು ಒಂದು 2 ಬುಟ್ಟಿ ಅಷ್ಟು ಉಳಿದು ಬಿಡ್ತು. ಆಮೇಲೆ ಅವರಿಗೆ ಲೇಟ್ ಆಯಿತು, ಹಾಗಾಗಿ ಸಂಜೆ ಆಗಿಬಿಡ್ತು. ಅದಕ್ಕೆ ಆಮೇಲೆ ನಮ್ಮ ಮನೆಯವ್ರು ನಾಳೆ ಬಂದು ಆರಿಸ್ಬೋದು ಬನ್ನಿ ಅಂತೇಳಿ ಅವರು ಊರಿಗೆ ಬಿಡೋಕ್ಕೆ ಹೋದರು. ಆಮೇಲೆ ನಾನು ಏನು ಮಾಡಿದೆ ಅಂದರೆ, ನಮ್ಮ ಮನೆಯವರು ಇನ್ನು ಬೈತಾರೆ ಸಂಜೆ ಆಗಿತ್ತಲ್ವಾ ಅಂತ ಹೇಳಿ ಅವ್ರು ಹೋದ್ಮೇಲೆ ನಾನು ಆರಿಸ್ತಾ ಕೂತ್ಕೊಂಡೆ. ನಮ್ಮ ಮನೆಯವರು ಊರಲ್ಲಿ ಮೆಣಸಿನ್ಕಾಳು ಕೊಯ್ತಾ ಇದ್ದರು. ಆ ಮೆಣಸಿನ್ಕಾಳು ತೊಗೊಂಡು ಕೆಲಸದ ಹುಡುಗನ ಕರ್ಕೊಂಡು ಬಂದಾಗ ನಾನು ಅಡಿಕೆ ಆರಿಸ್ತಾ ಇದ್ದೆ. ಆಮೇಲೆ ಬೈದರು, ಯಾಕೆ ಇಷ್ಟೊತ್ತು 6:15 ಆಗಿತ್ತು, ಕತ್ತಲೆ ಆಗಿತ್ತು, ಯಾಕೆ ಆರಿಸ್ತಾ ಇದೆಯಾ, ಬೇಡ ಹೋಗು ಅಂತ ಒಳಗೆ ಕಳಿಸಿದ್ರು. ಆದರೆ ಅವ್ರು ಹೋದ್ಮೇಲೆ ಮತ್ತೆ ಕುತ್ಕೊಂಡು ನಾನು ಅವ್ರು ಬರೋ ತನಕ 7:15 ತನಕ ಅಡಿಕೆನ ಆರಿಸಿ ಆಮೇಲೆ ಮತ್ತೆ ಒಂದು ಸಲ ಸ್ನಾನ ಮಾಡಿ ನಾನು ಮತ್ತೆ ಬಂದು ಒಳಗಡೆದೆಲ್ಲ ಕೆಲಸನ ಮಾಡಿಕೊಂಡೆ. ಅದೇ ಇವತ್ತು ಸ್ವಲ್ಪ ಇದೆ, ಹಾಗಾಗಿ ಅದಷ್ಟು ಆರಿಸಿ ಮುಗಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲಸಕ್ಕೆ ಅಡಿಕೆ ಆರ್ಸೋಕ್ಕೆ ಹೋದರೆ ಸುಮಾರು ಹೆಲ್ಪ್ ಆಗುತ್ತೆ ಅಂತ ಬೇಗನೆ ಎದ್ದಿದ್ದೀನಿ. ಯಾಕೋ ಗೊತ್ತಿಲ್ಲ, ಕೆಲಸಗಳೇ ಸಾಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಕೆಲಸದವರು ಅಷ್ಟೇ, ಒಂದಿನ ಬಂದರೆ ಒಂದಿನ ಬರೋಲ್ಲ. ಈ ಸಲ ಸ್ವಲ್ಪ ನಮಗೆ ರಗಳೆ ಥರ ಅನ್ನಿಸ್ತು ಅಡಿಕೆ ಆರಿಸೋ ಟೈಮಲ್ಲಿ. ಎಷ್ಟು ಜನ ಇವತ್ತು ಅಡಿಕೆ ಆರ್ಸೋಕ್ಕೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ತಿಂಡಿ ಮಾತ್ರ ನಾನು ಜಾಸ್ತಿ ಮಾಡಿದ್ದೀನಿ, ಉಳಿದ್ರೆ ಫ್ರಿಜ್ಜಲ್ಲಿ ಇಡೋಕ್ಕಾಗುತ್ತೆ ಅಂತ. ಯಾಕಂದರೆ ಅವ್ರು ಬಂದಮೇಲೆ ಮತ್ತೆ ನಂಗೆ ತಿಂಡಿ ಮಾಡೋಕ್ಕೆ ರೆಡಿ ಮಾಡೋಕ್ಕಾಗಲ್ಲಲ್ಲ. ಇವತ್ತು ನಂಗೆ ಅಷ್ಟೆಲ್ಲ ಟೈಮೂ ಇರಲಿಲ್ಲ. ಅಂದರೆ ನಾನು ಅಡಿಕೆ ಆರ್ಸೋಕ್ಕೆ ಕೂರಬೇಕಿತ್ತಲ್ವ. ಚಿತ್ರಾನ್ನ ಖಾರ ಮಾಡು, ಅದು ಮಾಡು, ಇದು ಮಾಡು ಅನ್ನೋದಕ್ಕಿಂತನೂ ಇಡ್ಲಿ ಹಿಟ್ಟು ಹೆಂಗಿದ್ರೂ ಇರುತ್ತೆ, ಇನ್ನೊಂದಿನ ಯಾವತ್ತಾದರೂ ಹೊಯ್ಕೊಬೋದು ಅಂತೇಳಿ ನಾನು ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೀನಿ. ಮಾರ್ನಿಂಗ್ ನಮ್ಮ ಮನೆಯವರು ಊರಿಗೆ ಹೋದರು. ಇವತ್ತು ಬೇಗ ಎದ್ದೆ, ಕೆಲಸನೇ ಮುಗಿಯಲ್ಲ, ಹಾಗಾಗಿ ಸ್ವಲ್ಪ ಬೇಗ ಏಳೋಣ ಅಂತ ಬೇಗ ಎದ್ದೆ. ಸಾಂಬಾರಿಗೆ ಅಂತ ನಾನು ಬಸಳೆ ಸೊಪ್ಪನ್ನ ಇತ್ತು ಒಂದು ಸ್ವಲ್ಪ ಕೊಯ್ದಿಟ್ಟಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಇದು ನಮ್ಮದಲ್ಲ, ಯಾರೋ ಕೊಟ್ಟಿದ್ದಿದ್ದು. ಹೌದು, ಸಾರಿ, ನಮ್ಮದಲ್ಲ ಇದು. ನಮ್ಮ ಮನೆಯವ್ರಿಗೆ ಯಾರೋ ಕೊಟ್ಟಿದ್ರಂತೆ, ಅದು ನಮ್ಮದು ಇಷ್ಟಿಷ್ಟು ಸಣ್ಣ ಎಲೆ ಇಲ್ಲ, ಕೊಯ್ದಾಗ ತೋರಿಸ್ತೀನಿ. ಈಗ ಅದನ್ನು ಕೊಯ್ಕೊಂಬರ್ಬೇಕು. ಇದಿಷ್ಟೇ ಸಣ್ಣ ಇದೆ. ಅದರಲ್ಲೇ ದಂಟು ಇತ್ತು, ಅದನ್ನು ನಾನು ನಡೆಸಿದ್ದೀನಿ ದಂಟನ್ನು. ನಮ್ಮದು ಬಸಳೆ ಸೊಪ್ಪು ತುಂಬ ಚೆನ್ನಾಗಾಗಿದೆ. ನಾನು ಅವರಿಗೆ ಚೀಲದಲ್ಲಿ ಸ್ವಲ್ಪ ಮಣ್ಣು ತುಂಬಿ ಹಾಕಿ ಅಂತಿದ್ದೆ. ಅವರೇನೂ ಇಲ್ಲ, ದೊಡ್ಡ ಚೀಲ ತುಂಬ ಮಣ್ಣು ತುಂಬಿ ಹಾಕಿದ್ದಾರೆ. ಹಾಗಾಗಿ ಬಳ್ಳಿ ಚೆನ್ನಾಗಾಗಿದೆ. ಏನಾಗಿದೆ ಅಂದರೆ ನಮ್ಮದು ಶೆಡ್ಡಲ್ಲಿ ಭತ್ತ ಇಟ್ಟಿಲ್ಲ, ನಾವು ಇಲ್ಲೇ ಇಟ್ಕೊಂಡಿದ್ದೀವಿ ಮನೆಯಲ್ಲಿ. ಅದು ಭತ್ತದಲ್ಲಿ ಚಿಟ್ಟೆ ಆಗುತ್ತೆ. ಅದು ಇಡೀ ಮನೆ ತುಂಬ, ಅದೀಗ ಎದ್ದೊಳು ಬಾಗಿಲು ತೆಗಿತೀನಲ್ಲ, ಇಡೀ ಮನೆ ತುಂಬ ಚಿಟ್ಟೆ ಇದಾಗುತ್ತೆ. ಹಲ್ಲಿಗಳೆಲ್ಲ ನಮ್ಮ ಮನೇಲಿ ಹಲ್ಲಿ ಇಲ್ಲ ಅಂದ್ಕೊಂಡಿದ್ವಲ್ಲ, ಎಲ್ಲ ಹಲ್ಲಿಗಳು ಭತ್ತ ಚೀಲದಲ್ಲಿ ಇದ್ದಾವೆ. ಬೆಳಗ್ಗೆ ಎದ್ದು ಹೋಗೋ ಆಗಿಲ್ಲ, ಓಡಾಡ್ತಿರ್ತವೆ ಹುಳ ಹಿಡಿಯೋಕ್ಕೆ. ಅದು ನಾನು ಎದ್ದಿದ್ದೆ, ಬಾಗಿಲು ತೆಗ್ದಿದ್ದೀನಲ್ಲ, ಈಗ ನೋಡಿ ಒಳಗೆ ಬಂದಿದೆ, ಹಾಕಿ ಬರಬೇಕು. ನಾನು ಅದೇ ಬಾಗಿಲು ಹಾಕಂತ ಓಡಾಡ್ತೀನಿ, ನನಗೆ ಅದು ಒಂದೊಂದ್ಸಲ ಮರ್ತೋಗುತ್ತಲ್ಲ, ಬಾಗಿಲು ಓಪನ್ ಆಗೇ ಇರುತ್ತೆ. ಇವತ್ತು 6 ಇಲ್ಲ 7 ಜನರಿಗೆ ತಿಂಡಿ ಕೊಡಬೇಕು. ತೋಟದಲ್ಲಿ 3 ಜನರಿಗೆ, ಇಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಅಡಿಕೆ ಆರ್ಸೋಕ್ಕೆ. ಅದೇ ಬೇಗನೆ ಎದ್ದೆ, ಕೆಲಸ ಮುಗಿಯೋದೇ ಇಲ್ಲ. ಹಾಗಾಗಿ ಬೇಗ ಎದ್ದು ಸ್ವಲ್ಪ ಬೇಗನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ. ಮತ್ತು ಇಡ್ಲಿ ಗೊತ್ತಲ್ವ, ಲೇಟ್ ಆಗಿಬಿಡುತ್ತೆ, ಸುಮಾರು ಸಲ ಬೇಯಿಸ್ಬೇಕಾಗುತ್ತೆ. ನಮ್ಮನೇಲಿ ಅದೇ ಅಂತ ಇದ್ರು, ಇಡ್ಲಿ ಬೇಕು, ಇದನ್ನು ಕೊಡಿಸ್ಲಾ ಒಂದು ಅಂತ. ಅಷ್ಟೊಡ್ದು ಸಿಗಲ್ಲ ಅನಿಸುತ್ತೆ. ನಂಗೊಂದು 50 ಇಡ್ಲಿ ಬೇಯಂಥದ್ದು ಯಾರಾದರೂ ತೊಗೊಂಡಿದ್ರೆ ಕಮೆಂಟಲ್ಲಿ ಹೇಳಿ. ಶಿವಮೊಗ್ಗ ಹೋದಾಗ ನೋಡೋಣ ಅಂತ ಇದ್ದೀನಿ. ಈ ಸಲ ಇಡ್ಲಿನ ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ. ಇದು ಅಕ್ಕಿನ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ಗೊತ್ತಾ, ಅದನ್ನ ಉದ್ದಿನಬೇಳೆ ಆಮೇಲೆ ಸಾಬುದಾನ ಅದೆಲ್ಲದನ್ನು ಒಟ್ಟಿಗೆ ನೆನೆಸಿ ರುಬ್ತಾರೆ ತರಿಯಾಗಿ, ಆ ಥರ ಮಾಡ್ತಾರೆ. ನಾನು ಒಟ್ಟಿಗೆ ರುಬ್ಬಲಿಲ್ಲ, ಅಕ್ಕಿನ 2 ಕಪ್ಪಷ್ಟು ನೆನೆಸಿಟ್ಟಿದ್ದೆ, ಅದನ್ನು ನಾನು ತರಿಯಾಗಿ ರುಬ್ಬಿ ಹಾಕಿದ್ದೀನಿ. ಆಮೇಲೆ ಇಡ್ಲಿ ರವೆನೂ ಹಾಕಿದ್ದೀನಿ. ಆಮೇಲೆ ಉದ್ದಿನಬೇಳೆ ಒಂದು ಸ್ವಲ್ಪ, ನಾನು 1 ಕಪ್ ಉದ್ದಿನಬೇಳೆ ಹಾಕಿದ್ದೆ, ಒಂದು ಅರ್ಧ ಕಪ್ಪಷ್ಟು ಇದಿಷ್ಟಕ್ಕೆ ಸಾಬುದಾನ ಹಾಕಿದ್ದೀನಿ. ಸಾಬುದಾನ ಹಾಕಿದ್ರೆ ಕಲ್ಲರ್ ಚೆನ್ನಾಗಿ ಬರುತ್ತೆ, ಮತ್ತು ಒಂಥರ ಚೆನ್ನಾಗೂ ಇರುತ್ತೆ. ನಾನು ಅದೇ ಅಂದ್ಕೊಂಡಿದ್ದೀನಿ, ವಿಡಿಯೋ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ತಟ್ಟೆ ಇಡ್ಲಿ ಮಾಡ್ತಾರಲ್ವ, ಅದನ್ನು ನಮ್ಮ ಮನೆಯವ್ರ ಹತ್ರ ಕೇಳಿದೆ ಒಂದಿನ ಮಾಡಲಾ ಅಂತ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ, ಮೈಸೂರಿಗೆ ಹೋದಾಗ ಅದನ್ನು ತಿಂತಾರೆ. ನಮಗೆ ಆ ಥರ ಹಿಂಗೆ ಆ ಜಿಗುಟ್ಟಿರುತ್ತಲ್ಲ, ಆ ಥರ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ. ನಮಗೆ ಯಾವಾಗಲೂ ಉದುರಾಗಿ ರವೆ ಇರೋಂಥ ಇಡ್ಲಿ ಇಷ್ಟ, ಅವ್ರಿಗೆ ಇಷ್ಟ. ಅದು ನೋಡಿ 1 ವರ್ಷದ ಮೇಲಾಯಿತು, ಇನ್ನೂ ಆದರೂ ಅದನ್ನು ಮಾಡೋಕ್ಕಾಗಿಲ್ಲ ನನ್ನ ಹತ್ರ. ನೋಡೋಣ, ಒಂದಿನ ಮಾಡಿದಾಗ ತೋರಿಸ್ತೀನಿ. ಚೆನ್ನಾಗಾದರೆ ಇಲ್ಲ, ಹೆಂಗಾದರೂ ರೆಸಿಪಿ ತೋರಿಸ್ತೀನಿ. ನಾನು ನೋಡಿರೋದನ್ನ ಹೆಂಗೆ ಮಾಡ್ತೀನೋ ಅದನ್ನೇ ಹಾಗೆ ತೋರಿಸ್ತೀನಿ. ಅವೆಲ್ಲ ರೆಸಿಪಿ ಶೂಟ್ ಮಾಡ್ತಿದ್ದಲ್ಲ, ಈಗ ಮಾಡಲ್ಲ.
ಹಾಗಾಗಿ ನಂಗೆ ರೆಸಿಪಿ ಶೂಟ್ ಮಾಡಬೇಕು ಅಂತ ಅನಿಸಲ್ಲ. ಟೈಮ್ ಬಂದು 6:30 ಆಯಿತು. ಈಗ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ ಕಸ ಹೊಡೆದು ಗುಡ್ಡೆ ಹಾಕಿ ಬಂದಿದ್ದೀನಿ. ಕೊನೆಗೆ ಸ್ವಲ್ಪ ಅವ್ರ ಕೆಲಸದವ್ರು ಬರ್ತಾರಲ್ಲ, ಅವ್ರ ಹತ್ರ ಎತ್ತು ಹಾಕಿಸ್ತೀನಿ ಕೊನೆಗೆ. ಮತ್ತು ಅವ್ರ ಹತ್ರ ಕಸ ಹೊಡೆಯಕ್ಕೆ ಹೇಳ್ತೀನಿ ಅಂತಾರೆ. ಸುಮ್ಮನೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ. ಆ ಟೈಮಲ್ಲಿ ಒಂದು ಬುಟ್ಟಿ ಇದು ಅಡಿಕೆ ಆಸೆ ಆಗುತ್ತೆ. ಹಾಗಾಗಿ ನನ್ನ ಮನೆ ಹತ್ರ ಯಾವುದೇ ರೀತಿಯಾಗಿರೋ ಕೆಲಸ ಮಾಡಿಸ್ಕೊಳ್ಳಲ್ಲ. ಆದರೆ ಪಾಪ ಅವ್ರು ಹೋಗ್ಬೇಕಿದ್ರೆ ಸಂಜೆ ಒಂದ್ಸಲ ಕ್ಲೀನಾಗಿ ಗುಡಿಸಿನ ಹೋಗ್ತಾರೆ. ಬೆಳಗ್ಗೆ ಮತ್ತೆ ಅದೇ ಒಂದು ಇದಾಗ್ಬಿಡುತ್ತೆ. ಒಂದಿನ ಪೂರ್ತಿ ಹಿತ್ತಲು ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಕೊನೆಯ ದಿನದಲ್ಲಿ ಹಂಗೆ ಮಾಡಿಸ್ತೀನಿ. ಇವತ್ತೆಲ್ಲ ಏನು ಮಾಡೋಕ್ಕೆ ಬಿಡಲ್ಲ ಅಷ್ಟೇ. ಬನ್ನಿ ಈಗ ಅದೇ ಮಧ್ಯಾಹ್ನಕ್ಕೆ ಏನು ಹೇಳಿ, ಮಧ್ಯಾಹ್ನಕ್ಕೆ ಊಟಕ್ಕೆ ಯಾರ್ಯಾರು ಇರ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಗೊತ್ತಿರೋ ಫುಲ್ ಡೇ ನಾನು ಫುಲ್ ಬ್ಯುಸಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಹಿಂಗಿದ್ರೇ ಒಂಥರ ಖುಷಿ. ಇವತ್ತು ಸ್ವಲ್ಪ ಅಡಿಕೆನೂ ಆರ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆನೂ ಅಷ್ಟೇ. ನಿನ್ನೆ ನಮ್ಮ ಮನೆಯವ್ರು ಬೈತಾ ಇದ್ರು. ನಾನೇನು ಅಂದ್ಕೊಂಡೆ, ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡು ಹೋದ್ರಾ. ನಾನು ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟವಳು. ಒಂದು ಸ್ವಲ್ಪ ಇತ್ತು, ಒಂದು ಬುಟ್ಟಿ ಅಷ್ಟು ಅಡಿಕೆ ಬಿಟ್ಟು ಹೋಗಿದ್ರು ಅವರು. ನಾನೇನು ಮಾಡಿದೆ, ಅದನ್ನು ಆರಿಸ್ತಾ ಕೂತ್ಕೊಂಡೆ. ನಮ್ಮನೆಯವ್ರು ಹೇಳಿದರು ಬೇಡ ಹೋಗು ಅಂತೇಳಿ. ನಮ್ಮ ಮಧ್ಯಾಹ್ನ 3 ಗಂಟೆಯಿಂದನೂ ಅಡಿಕೆ ಆರಿಸ್ದೆ. ಸ್ನಾನ ಮಾಡಿ ಹೋಗಿ ಆಮೇಲೆ ದೇವ್ರ ದೀಪ ಹಚ್ಚು ಅಂತ ಹೇಳಿದ್ರು. ನಾನು ಟೈಮಿನೂ 5:30 ಆಗಿತ್ತಲ್ಲ. ಅವರು ನಮ್ಮನೆಯವ್ರು ಇನ್ನು ಹೆಂಗಿದ್ರು ಬರೋಲ್ಲ, 7:15ಗೆ ಬರೋದು ಅಂತ ಹೇಳಿ ಟೈಮ್ ಇತ್ತು ಅಂತೇಳಿ ಅದಿಷ್ಟು ಅಡಿಕೆ ಆರಿಸ್ತಾ ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೆಲಸದವ್ನ ಕರ್ಕೊಂಡು ಅವನಿಗೇನೋ ಬೈಕ್ ಬೇಕಿತ್ತಂತೆ. ಬಂದಿದ್ದಾರೆ. ಆಮೇಲೆ ಬೈದರು. ಅವ್ರು ಹೋಗೋ ತನಕ ಸುಮ್ಮನೆ ಇದ್ದೆ. ಆಮೇಲೆ ಮತ್ತೆ ನಾನು ಅಡಿಕೆ ಆರಿಸ್ತಾ ಕೂತ್ಕೊಂಡೆ. 7 ಗಂಟೆಗೆ ಮುಗೀತು. ಆಮೇಲೆ ಸ್ನಾನ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿದೆ. ಬೈತಾ ಇದ್ರು ಯಾಕೆ ಮಾಡಿದೆ ಅಂತ. ಸುಮ್ಮನೆ ಅದು ಮತ್ತೊಂದು ಅರ್ಧ ಗಂಟೆ ವೇಸ್ಟ್ ಆಗುತ್ತೆ. ಅವ್ರು ಬಂದಮೇಲೆ ಅದೊಂದು ಅರ್ಧ ಗಂಟೆ ಆಗುತ್ತೆ ಆರ್ಸೋಕ್ಕೆ. ಅಷ್ಟರು ಟೈಮ್ ಹೋಗಲಿ ಅಂತ ಆರಿಸ್ದೆ ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಟೀ ಕುಡ್ಕೊತೀನಿ ಫಸ್ಟು. ನೀರು ತಣ್ಣಗಾಗಿ ಹೋಗಿದೆ, ಬಿಸಿ ನೀರು ಇಷ್ಟು ಕುಡಿದು ಟೀ ಕುಡಿತೀನಿ. ಈ ಸಲ ಮಾತ್ರ ನಂಗೆ ತುಂಬ ಸಲ ಊಟ ತಿಂಡಿ ಕೊಟ್ಟಂಗೆ ಅನ್ನಿಸ್ತು. ನಮ್ಮ ಮನೆಯವರೇ ಅದೇ ಅಂತ ಇದ್ದರು, ಎಷ್ಟು ದಿನ ಆಯಿತು ಮರೈತಿ ಇದು ಊಟ ತಿಂಡಿ ಕೊಡೋದು, ಇನ್ನೂ ಮುಗ್ದೇ ಇಲ್ಲ ಅಂತ ಇದ್ದರು. ಹೋದ ವರ್ಷ ನಾನು ಏಪ್ರಿಲ್ ಅಲ್ಲಿ ಅನಿಸುತ್ತೆ ಅವಾಗಿಂದ ಶುರು ಮಾಡಿದ್ದು ನಾವು ಊಟ ಕೊಡೋಕ್ಕೆ. ಈ ಏಪ್ರಿಲ್ ಬರೋಕ್ಕಾದರೂ ಮುಗಿಯುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನಾನು ಸ್ವಲ್ಪ ಪಾಲಿಶ್ ಉಳಿದಿದೆ. ನಾನು ನಮ್ಮ ಮನೆಯವರಿಗೆ ಅವ್ರಿಗೆ ಬರೋಕ್ಕೆ ಹೇಳಿ ಇದೇ ಕೈಯಲ್ಲಿ ಅತ್ಲಾಗ ಆಗೋಗಲಿ ಅಂತ ಇದ್ದೆ. ಸದ್ಯದಲ್ಲಿ ಮಾಡ್ತೀನಿ ಫೋನು ಅಂತಲೂ ಹೇಳ್ತಾಯಿದ್ರು. ಎಲ್ಲದನ್ನೂ ಒಂದೇ ಸಲ ಹೊತ್ಕೊಳ್ಳೋದು ಬೇಡ ಅಂತಲೂ ಹೇಳ್ತಾ ಇದ್ದರು. ನಮಗೇನಂದರೆ ಎಲ್ಲರೂ ಇದ್ದಾಗೆ ಮಾಡಿಬಿಟ್ರೆ ಅತ್ಲಾಗ ಅದು ಎಲ್ಲ ಕೆಲಸನೂ ಒಟ್ಟಿಗೆ ಆಗಿಬಿಡುತ್ತೆ ಅಂತ ನೋಡ್ತೀನಿ ಅಂತಿದ್ರು. ಸದ್ಯದಲ್ಲಿ ಅವರು ಕೂಡ ಬರ್ತಾರೋ ಏನೋ ಗೊತ್ತಿಲ್ಲ. ಒಂದಿನ ಫೋನ್ ಮಾಡಿದ್ರಂತೆ, ಇಲ್ಲೆಲ್ಲೋ ಒಂದು ಕಡೆ ಕೆಲಸ ಇದೆ, ಆದಾಗ ಅಲ್ಲೇ ಬಂದು ಮಾಡಿ ಅದನ್ನು ಹೋಗ್ತೀನಿ ಅಂತ ಇದ್ದರು. ಯಾಕಂದರೆ ಪಾಪ ಅವರು ಇಲ್ಲಾಂದರೆ ನಮ್ಮದು ತುಂಬ ಏನು ಕೆಲಸ ಇಲ್ಲ. ಒಂದು ದಿನ ಇಲ್ಲ, ಒಂದೇ ದಿನಕ್ಕೆ ಮುಗಿಯುತ್ತೆ. ಕೆಲಸದವರೆಲ್ಲ ಊಟ ತಿಂಡಿ ಎರಡಕ್ಕೂ ಇದ್ದರೆ ತುಂಬಾ ಕೆಲಸ ಆಗುತ್ತೆ. ಪಾತ್ರೆಗಳಂತೂ ನಿಜ ಹೇಳ್ತೀನಿ ನನಗೆ ವಾಶ್ ಮಾಡಿ ಮಾಡಿ ಸಾಕಾದಂಗೆ ಆಗುತ್ತೆ. ನೆನ್ನೆ ನಾನು ಪಾತ್ರೆನೆಲ್ಲ ತೊಳೆದಿರಲಿಲ್ಲ. ಸ್ನಾನ ಮುಗಿಸೋದಕ್ಕಿಂತ ಮುಂಚೆ ಬಂದು ಪಾತ್ರೆ ತೊಳೆದು ನಾನು ಮಲಗೋಷ್ಟೊತ್ತಿಗೆ ರಾತ್ರಿ ಎಷ್ಟೋ ಹೊತ್ತಾಗಿತ್ತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆನಂತರ ನಾವು ಊಟ ಮಾಡಿ ಎಲ್ಲ ಮಲಗೋಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಮಧ್ಯಾಹ್ನದ ಸಾರೇ ಇತ್ತು. ಆಮೇಲೆ ಮತ್ತೆ ನಾನು ಸ್ವಲ್ಪ ಬಿಸಿ ಅನ್ನ ಮಾಡಿ ಮಧ್ಯಾಹ್ನ ನಾವು ಊಟ ಮಾಡಿದ್ವಿ. ನಮ್ಮನೆಯವರು ಊರಿಗೆ ಹೋದರೆ ಬಂದುಬಿಡ್ತಾರೆ. ಅದಕ್ಕೇ ಇಡ್ಲಿ ಹೊಯ್ಯೋದಕ್ಕೆಲ್ಲ ರೆಡಿ ಮಾಡಿದ್ರೆ ಒಂದು ಸೆಟ್ಟರು ಹೊಯ್ದಿಟ್ರೆ ಆಮೇಲೆ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಹಾಗಾಗಿ ಅದೇ ಫಸ್ಟು ಒಂದು ಸಲಕ್ಕೆ ಅತ್ಲಾಗ ಇಡ್ಲಿಗೆ ಹೊಯ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ.
ಸಾಂಬಾರಿಗೆ ಬೇಳೆ ಎಲ್ಲ ಹಾಕಿ ಬೇಯೋದಕ್ಕಿಟ್ಟೆ. ಸ್ವಲ್ಪ ಬೇಳೆ ಕೂಡ ಇತ್ತು ನೆನ್ನೆ ಬೇಯಿಸಿರೋದು, ಹಾಗಾಗಿ ಅದು ಮಿಕ್ಸ್ ಮಾಡೋಕ್ಕಾಗುತ್ತೆ ಅಂತ ಸ್ವಲ್ಪ ಮಾತ್ರ ಹಾಕಿದೆ. ಸಾಂಬಾರಿಗೆ ಬಸಳೆ ಸೊಪ್ಪನ್ನ ಕೊಯ್ಕೊಂಡು ಹೋಗೋಣ ಅಂತ ಈಗ ಕೊಯ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ಬಸಳೆ ಗಿಡ. ಸಗಣಿ ನೀರು ಹಾಕ್ತೀನಿ, ಆಮೇಲೆ ನೀರು ಜಾಸ್ತಿ ಹಾಕ್ತೀನಿ 2 ಸಲ. ಸಾಂಬಾರಿಗೆ ನಾನು ಹುರಿಯಲ್ಲ, ಹಾಗೆ ರುಬ್ಬನ ಅಂತ ಹೇಳಿ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಅಚ್ಕಾರದ ಪುಡಿ ಮತ್ತು ಒಬ್ಬರ ಹತ್ರ ಸಾಂಬಾರು ಪುಡಿ ತೊಗೊಂಡಿದ್ದೆಲ್ಲ ಅದನ್ನು ಹಾಕಿ ನಾನು ರುಬ್ಬಿದೆ. ಸಾಂಬಾರು ಪುಡಿನ ಮೇಲ್ಗಡೆ ಬೇಕಿದ್ರೆ ನಮ್ಮದು ಒಂಚೂರು ಸಾಂಬಾರು ಪುಡಿ ಹಾಕೋಕ್ಕಾಗುತ್ತೆ ಅಂತ ಇಷ್ಟು ಬಸಳೆ ಸೊಪ್ಪು ಸಿಕ್ಕಿದೆ. ಇದನ್ನು ನಾನು ಒಗ್ಗರಣೆಯಲ್ಲಿ ಬೇಯಿಸೋದಕ್ಕಿಂತ ಮುಂಚೆ ಒಂಚೂರು ಜಾಸ್ತಿ ಇತ್ತಲ್ವ, ಅದಕ್ಕೆ ಅದನ್ನು ಬೇಯಿಸೋಣ ಅಂತ ಹೇಳಿ ಈ ಥರ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಬೇಯಿಸಿದ್ರೂ ಬರುತ್ತೆ. ಇಡ್ಲಿ ಬೇಯಿತು ಒಂದು ಸಲ, ಒಂದು 20 ನಿಮಿಷ ಇಟ್ಟರೆ ಸಾಕು. ತುಂಬ ಚೆನ್ನಾಗಾಗಿತ್ತು. ನಾನು ಮುಂಚೆ ಸಾಬುದಾನ ಹಾಕಿ ಮಾಡ್ತಾಯಿದ್ದೆ. ಸಾಬುದಾನ ಹಾಕೋದ್ರಿಂದ ಕಲರ್ ಬರುತ್ತೆ, ಮತ್ತು ತುಂಬ ಸಾಬುದಾನ ಹಾಕಿದರೆ ಸ್ವಲ್ಪ ಜಿಗಿಟು ಥರ ಬರುತ್ತೆ. ನಾನು ಅಷ್ಟೊಂದು ಹಾಕಿರಲಿಲ್ಲ, ನೋಡೋಣ ಅಂತ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೆ. ಹಾಗೆ ದೋಸೆಗೂ ಅಷ್ಟೇ 1 ಕಪ್ಪಷ್ಟು ಸಾಬುದಾನ ಹಾಕಿದ್ರೂ ಕೂಡ ಚೆನ್ನಾಗಾಗುತ್ತೆ. ನಮಗೆ ಆದಾಗ ಅಡುಗೆ ಮಾಡೋಕ್ಕೆ ಅಷ್ಟಿದೆ ಅನ್ಸಲ್ಲ. ತುಂಬ ಜನ ಬಂದಾಗ ಅಡುಗೆ ಹೆಂಗಾಗುತ್ತೋ ಅಂತ ಹೆದರಿಕೆ ಆಗುತ್ತೆ. ಆದರೆ ಈಗ ನಂಗೆ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಎಷ್ಟು ಅಭ್ಯಾಸ ಆದ್ರೂ ಅದು ಒಂದು ಸಲ ಇಡ್ಲಿ ಒಯ್ದು ಅದು ನೋಡೋ ತನಕ ಸ್ವಲ್ಪ ಹೆದರಿಕೆ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಇಡ್ಲಿ. ಒಂಥರ ಮಲ್ಲಿಗೆ ಇಡ್ಲಿ ಅಂತಾರೆ ಗೊತ್ತಾ, ಸ್ವಲ್ಪ ಅದೇ ಥರ ಬಂದಿತ್ತು. ಇನ್ನೊಂಚೂರು ಸಾಬುದಾನ ಹಾಕಿದ್ರೂ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಅದು ಒಂದು ಸಲ ಮಾಡಿ ನೋಡೋ ತನಕ ಅದು ಹೆಂಗಾಗುತ್ತೆ ಅನ್ನೋದು ಗೊತ್ತಾಗುತ್ತಲ್ವ. ಆನಂತರ ಏನು ಹೆಚ್ಚು ಕಮ್ಮಿ ನಾವು ಮಾಡಬಹುದು. ಈರುಳ್ಳಿ ಇಡ್ಲಿ ಮಾಡಬೇಕಿದ್ರೆ ಈ ಥರ ಈರುಳ್ಳಿನ ಮೇಲೆ ಹಾಕ್ತೀನಲ್ವ, ನಂಗೊಬ್ಬರು ಹೇಳಿದರು ಈರುಳ್ಳಿನ ಕೆಳಗಡೆ ಹಾಕಿ ಆನಂತರ ಇಡ್ಲಿ ಒಯ್ಯಿರಿ ಅಂತ. ನಂಗೆ ಅದು ಮರ್ತೋಗ್ಬಿಟ್ಟಿತ್ತು. ನಾನು ಅದು ಮುಂಚೆಯಿಂದ ಮಾಡಿ ಅಭ್ಯಾಸ ಅಲ್ವಾ, ಅದೇ ಥರ ಮಾಡಿದೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು. ಇದನ್ನು ಮಿಕ್ಸಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಆದರೆ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ಇದು ಮಿಕ್ಸಿ ಹಾಕೋಕ್ಕೆ ಬರ್ತಿರಲಿಲ್ಲ. ಮತ್ತು ತುಂಬ ಬಿಸಿ ಇತ್ತು, ಅದು ಆರಿ ಮಿಕ್ಸಿ ಹಾಕೋಕ್ಕಾಗಲ್ಲ ಅಂತೇಳಿ ನಾನು ಅದನ್ನು ಮ್ಯಾಶ್ ಮಾಡೋದ್ರಲ್ಲಿ ಮ್ಯಾಶ್ ಮಾಡಿದೆ. ಆನಂತರ ಬಸಳೆ ಸೊಪ್ಪು ಕೂಡ ಬೆಂದಿತ್ತಲ್ವ, ಅದನ್ನು ಕೂಡ ಇದಕ್ಕೆ ಹಾಕಿದೆ. ನಾನು ಬರೀ ಇಡ್ಲಿಗೆ ಮಾತ್ರ ಇದನ್ನು ಸಾಂಬಾರು ಮಾಡಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಸಾಂಬಾರು ಮಾಡಬೇಕು. ಹಾಗೆ ತಿಂಡಿ ಕೂಡ ಆಯಿತು. ಇವಾಗ ನಾನು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ತೋಟದಲ್ಲಿ 3 ಜನಕ್ಕೆ ತಿಂಡಿ ಕೊಡಬೇಕಿತ್ತು. ಆಮೇಲೆ ಇಲ್ಲಿ ಇಬ್ಬರೇ ಬಂದಿದ್ದರು. ನಾನು ಇವತ್ತು 3 ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಇವತ್ತು ಬರಲಿಲ್ಲ. 3 ಅಲ್ಲ 4 ಜನ ಬರ್ತಾರೆ ಮನೆ ಹತ್ರ ಅಂತ ಅಂದ್ಕೊಂಡಿದ್ದೆ. ಮನೆ ಹತ್ರ ಇಬ್ಬರೇ ಬಂದರು. ತೋಟಕ್ಕೆ ಕೆಲ್ಸಕ್ಕೆ ಬಂದಿದ್ರಲ್ವ, ಅವರಿಗೆ ನಮ್ಮ ಮನೆಯವರು ತಿಂಡಿ ಹಾಕ್ಕೊಂಡು ಒಯ್ದರು. ನಾನೀಗ ಅದೇ ತಲೆಗೆ ಎಣ್ಣೆ ಹಚ್ಕೊಂಡು ಇವತ್ತು ತಲೆ ಸ್ನಾನ ಮಾಡಬೇಕು. ಅಡಿಕೆ ಆರಿಸ್ತೀನಲ್ವ, ಅದು ತಲೆ ಧೂಳೆಲ್ಲ ಸಣ್ಣ ಧೂಳು ಬರುತ್ತೆ. ಹಾಗಾಗಿ ಇವತ್ತು ತಲೆ ಸ್ನಾನ ಮಾಡೋಣ ಅಂತ ಎಣ್ಣೆನ ಹಚ್ಕೊತಾ ಇದ್ದೀನಿ. ಬಂದು 9:15 ಆಗಿತ್ತು. ಬೇಗ ನೆಲ ಒರೆಸ್ಕೊಂಬಿಡೋಣ ಅಂತ ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊತೀನಿ. ಹಾಗೆ ಮಧ್ಯಾಹ್ನ ಸಾಂಬಾರಿಗೆ ನಾನು ಬೀಟ್ರೋಟನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಬೀಟ್ರೋಟ್ ಸಾಂಬಾರು ಮಾಡೋಣ ಅಂತ. ಕೆಲಸದವ್ರಿಗೆ ಇನ್ನೂ ನಾನು ತಿಂಡಿ ಕೊಟ್ಟಿಲ್ಲ. ನಾನು ತಿಂಡಿ ಕೊಡ್ತೀನಿ, ನೀವು ಹೋಗಿ ಬೇಗ ಬನ್ನಿ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ಹಾಗಾಗಿ ಅವರು ಕೂಡ ಹೋದರು.
ತುಂಬ ಕೆಲಸ ಇದ್ದಾಗ ಮಾಡೋಕ್ಕೆ ಬೇಜಾರಾಗುತ್ತಲ್ವ, ಅದಕ್ಕೆ ನಾನು ನನಗೆ ಯಾವ್ದಾದ್ರು ಇಷ್ಟವಾಗಿರೋ ದೇವ್ರ ನಾಮ ಹಾಕ್ಕೊತೀನಿ, ಇಲ್ಲ ಅಂದರೆ ಹಾಡುಗಳನ್ನ ಕೇಳ್ತೀನಿ. ನನಗೆ ರೋಜಾ ಮೂವಿದು ಹಾಡುಗಳು ತುಂಬಾ ಇಷ್ಟ. ಆಮೇಲೆ ಅಮೃತ ವರ್ಷಿಣಿ ಮೂವಿದು ಹಾಡು ನನಗೆ ತುಂಬ ಇಷ್ಟ. ಆಮೇಲೆ ಅದು ಸಾಲುತ್ತಿಲ್ಲವೇ ಹಾಡಿದೆಯಲ್ಲ, ಅದು ಕೂಡ ತುಂಬಾ ಇಷ್ಟ. ನಾನು ಅದಷ್ಟು ಬಿಟ್ಟು ಇನ್ನು ಯಾವುದು ಹೆಚ್ಚಕ್ಕೆ ಕೇಳಲ್ಲ. ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ರೋಜಾ ಮೂವಿದ ಹಾಡುಗಳನ್ನ ಹಾಕ್ಕೊಂಡು ಕೇಳೋದು ಜಾಸ್ತಿ. ನಾನು ಅದೆಷ್ಟು ಸಲ ಆ ಮೂವಿ ನೋಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ನಾನು ಒಂದು 10th ತನಕ ಅಷ್ಟು ಸಲ ಆ ಮೂವಿನ ನೋಡಿದ್ದೀನಿ. ಹಾಗೆ ಸಾಂಬಾರಿಗೂ ಕೂಡ ಹುರ್ಕೊಂಡೆ ಅಡುಗೆ ಮಾಡ್ತಾನೆ. ಈ ತರಕಾರಿನೂ ಹೆಚ್ಚಿದ್ದೆ ಅಲ್ಲ, ಅದೆಲ್ಲದನ್ನು ರೆಡಿ ಮಾಡಿ ಇಟ್ಟರೆ 12 ಗಂಟೆ ಅಷ್ಟೊತ್ತಿಗೆ ಬಂದು ಅಡುಗೆ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ನಂದು ಎಲ್ಲ ಕೆಲಸ ಆಯಿತು. ಅಡುಗೆ ಮನೆಯೂ ಕ್ಲೀನ್ ಆಯಿತು. ಇವಾಗ ಅಡಿಕೆ ಆರ್ಸೋಕ್ಕೆ ಹೋಗಿ ಕುತ್ಕೊಂಡೆ ನಾನು. ಆಮೇಲೆ ಟೈಮ್ ಬಂದು 12:15 ಆಯಿತು. ಇಷ್ಟೊತ್ತಿಗೆ ಅಡುಗೆ ಮನೆಗೆ ಮತ್ತೆ ನಾನು ಬಂದಿದ್ದೀನಿ. ಸಾಂಬಾರಿಗೆ ನಾನು ಇದು ಕುಕ್ಕರ್ ಇಟ್ಟು ಹೋಗಿದ್ದೆ. ನಮ್ಮನೆಯವ್ರು ಬೇಗ ಬರ್ತೀನಿ ಅಂದರು, ಅವರು ಕೂಡ ಬೇಗ ಬರಲಿಲ್ಲ. ಈಗ ನಾನು ಫಸ್ಟು ಸಾಂಬಾರನ್ನ ಕುದಿಯೋಕ್ಕಿಟ್ಟು ಅನ್ನಕ್ಕೆ ಇಟ್ಟರೆ ಅಡಿಕೆ ಆರ್ಸೋಕೆ ಕುತ್ಕೊಂಡ್ರೆ ಅದು ವಿಷಲ್ ಹೊಡೆದ ತಕ್ಷಣ ಬಂದು ಆಫ್ ಮಾಡೋಕ್ಕಾಗುತ್ತೆ ಅಂತ ನಾನಿವತ್ತು ಸ್ನಾನ ಮಾಡಲಿಲ್ಲ. ಸಂಜೆನೇ ಸ್ನಾನ ಮಾಡೋಣ ಅಂತ ಅಡಿಕೆ ಆರಿಸೋದು ಇದ್ದಾಗ ಮೈಗೆಲ್ಲ ಗಲೀಜಾಗುತ್ತೆ ಅಲ್ವ. ನನ್ನ ಬಟ್ಟೆ ನೋಡಿ ಹೆಂಗಾಗಿದೆ ಅಂತ. ಅದು ಅಡಿಕೆ ಆರಿಸ್ಬೇಕಿದ್ರೆ ನಾನು ಮುಂಚೆ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೆ, ಶರ್ಟ್ ಹಾಕ್ಕೊತಾ ಇದ್ದೆ. ಆಮೇಲೆ ಅದಕ್ಕೆ ಅಂತಲೇ ಹಳೆಯದೊಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿದ್ದೆ. ಅದು ಅಡಿಕೆ ಕಲೆ ಆದರೆ ಹೋಗಲ್ಲ. ಹಾಗಾಗಿ ಅದೆಲ್ಲ ಎಲ್ಲಿದ್ದಾವೋ ಏನೋ ಗೊತ್ತಿಲ್ಲ, ಅಥವಾ ಇದಾವೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಈಗ ಅಡಿಕೆ ಆರಿಸ್ದೆ ನಾನು ತುಂಬ ವರ್ಷಗಳೇ ಆಗೋತು, ಒಂದು 2-3 ವರ್ಷನೇ ಆಯಿತು. ಆವಾಗ ಅದೆಲ್ಲ ಒಂಥರ ಯೂನಿಫಾರ್ಮ್ ಥರ ಇಟ್ಕೊತಾ ಇದ್ದೆ. ಈಗ ಊರಿಗೆ ಹೋದರೂ ಕೂಡ ನನ್ನ ಹತ್ರ ಒಂದು ಯೂನಿಫಾರ್ಮ್ ಇರುತ್ತೆ ಗೊತ್ತಾ, ಗೇರು ಬೀಜ ಕೊಯ್ಯೋಕ್ಕೆ ಹೋಗಬೇಕಿದ್ರೆ ಯೂನಿಫಾರ್ಮ್ ಇಟ್ಕೊಂಡಿರ್ತೀನಲ್ವ, ಅದೇ ಥರ ಅಡಿಕೆ ಆರ್ಸೋಕ್ಕೂ ಒಂದು ಯೂನಿಫಾರ್ಮ್ ಇಟ್ಕೊಂಡಿದ್ದೆ, ಒಂದು 2-3 ಜೊತೆ. ಅವು ಇವಾಗ ಎಲ್ಲಿದ್ದಾವೋ ಏನೋ ಗೊತ್ತಿಲ್ಲ. ಹಾಗೆ ಸಾರು ಕೂಡ ಮಾಡಿ ಆಯಿತು, ನಂದು ಅನ್ನನೂ ಆಯಿತು. ಈಗ ಟೈಮ್ ಬಂದು 2:15 ಆಗಿತ್ತು. ಕೆಲಸದವರಿಗೆ ಊಟ ಹಾಕಿ ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಇಡ್ಲಿ ತುಂಬ ಉಳಿದಿತ್ತು. ಬೀಟ್ರೋಟ್ ಸಾಂಬಾರು ಚೆನ್ನಾಗಿತ್ತಂತೆ, ಹಾಗಾಗಿ ನಾನು ಬೀಟ್ರೋಟ್ ಸಾಂಬಾರು ಜೊತೆಗೇ ಇಡ್ಲಿನ ತಿಂದೆ. ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.